ನಿಮಗೆ ಇವಾಗ ಪಂಪ ವಿರೂಪಾಕ್ಷೇಶ್ವರ ಅಥವಾ ಪ್ರಸನ್ನ ವಿರೂಪಾಕ್ಷೇಶ್ವರ ದೇವರ ಒಂದು ದರ್ಶನವನ್ನು ನಾನು ಈ ಒಂದು ಕಿಂಡಿಯಲ್ಲಿ ನಿಮಗೆ ತೋರಿಸ್ತೀನಿ. ಎಷ್ಟು ಅದ್ಭುತವಾಗಿ ಆ ಒಂದು ದೇವರು ಕಾಣ್ತಾನಂತಂದ್ರೆ ನೀವು ನೋಡ್ಬೋದು. ಬನ್ನಿ ಭಕ್ತರೆ. ಇದಷ್ಟೇ ಅಲ್ಲದೆ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಾಲಯ ಅಂದ್ರೆ ನೆಲಮಟ್ಟದ ವಿರೂಪಾಕ್ಷೇಶ್ವರ ದೇವಾಲಯ ಇದರೆಲ್ಲ ನಾವು ಅಂದ್ರೆ ನಾವು ತಿಳ್ಕೊಂಡಾಗ ಏನಾಗುತ್ತಂದ್ರೆ ಖಚಿತವಾಗಿ ಈ ಒಂದು ದೇವಸ್ಥಾನವು ಸಮೇತ ಪ್ರೌಢ ದೇವರಾಯನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಏನಾಗುತ್ತೆ ನಮಗೆ ತಿಳಿದು ಬರುತ್ತದೆ. ಭಾಗದಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಒಂದು ಉತ್ಸವ ಮಂಟಪ ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ. ನೀವು ಇಲ್ಲಿ ನೋಡಬಹುದು. ಸೊ ನಾವು ಈ ದೇವಸ್ಥಾನ ನೋಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಹಂಪಿ ನೆನಪಾಗ್ತದೆ. ಹಂಪಿಯಲ್ಲಿ ಇರ್ತಕ್ಕಂಥ ವಿಜಯನಗರ ಕಾಲದ ವಾಸ್ತುಶಿಲ್ಪ ಏನಾಗುತ್ತೆ ನಮಗೆ ನೆನಪಾಗುತ್ತದೆ. ಸೊ ಇಲ್ಲಿ ನೀವು ನೋಡಿದ್ರೆ ಭಗವದ್ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ನಾವು ಇಂದು ದರ್ಶನ ಮಾಡಲು ಬಂದಿರತಕ್ಕಂಥ ದೇವಸ್ಥಾನ ಬಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಶಿಲಾಯುಗದ ಕಾಲದಿಂದಲೂ ವಾಸವಾಗಿರತಕ್ಕಂಥ ಗಂಗಾವತಿ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹಿರೇಜಂತಕಲ್. ವಿಜಯನಗರ ಪೂರ್ವ, ವಿಜಯನಗರ ನಂತರದ ಕಾಲದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಹಿರೇಜಂತಕಲ್ನ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಾಲಯ ನೀವಿಲ್ಲಿ ನೋಡಬಹುದು. ಶಿಲಾಶಾಸನದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಶ್ರೀ ಪ್ರಸನ್ನ ವಿರೂಪಾಕ್ಷೇಶ್ವರ ದೇವಾಲಯ ಎಂದಿದ್ದರೂ ಸ್ಥಳೀಯವಾಗಿ ಪಂಪಾಪತಿ ದೇವಸ್ಥಾನ ಎಂದೇ ತುಂಬಾ ಪ್ರಖ್ಯಾತಿಯನ್ನು ಪಡೆದಿದೆ. ಇನ್ನು ಈ ಒಂದು ದೇವಸ್ಥಾನದ ನಿರ್ಮಾಣ ನಾವು ಹೇಳೋದಾದ್ರೆ ಈ ಒಂದು ದೇವಸ್ಥಾನದ ನಿರ್ಮಾಣ ಖಚಿತವಾಗಿ ಎಲ್ಲೂ ನಮಗೆ ಸಿಗಲ್ಲ. ಆದರೆ ಈ ಒಂದು ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿರುವ ಶಿಲಾಶಾಸನ ಪ್ರಕಾರ ಅಂದ್ರೆ 1544ನೇ ಇಸ್ವಿಯಲ್ಲಿ ಸದಾಶಿವರಾಯರ ಶಿಲಾಶಾಸನ ಮತ್ತು ಈಗಿನ ಬಳ್ಳಾರಿ ತಾಲೂಕಿನ ಚಿಟ್ಕನಹಾಳ ಗ್ರಾಮದಲ್ಲಿ 1535ನೇ ಇಸ್ವಿಯಲ್ಲಿ ಅಚ್ಯುತ ದೇವರಾಯರ ಒಂದು ಶಿಲಾಶಾಸನವನ್ನು ನೋಡಿದರೆ ಇದು 1535ನೇ ಇಸ್ವಿಕಿನ ಮುಂಚೆ ನಿರ್ಮಾಣವಾಗಿರತಕ್ಕಂಥ ಒಂದು ದೇವಸ್ಥಾನ ಎಂದು ನಮಗೇನಾಗುತ್ತಂದ್ರೆ ತಿಳಿದು ಬರುತ್ತದೆ. ಸೊ ವಿಶೇಷವಾಗಿ ನಮಗೆ ಅಚ್ಯುತ ದೇವರಾಯನಕ್ಕಿಂತ ಮುಂಚೆ ಕೃಷ್ಣ ದೇವರಾಯ ಮತ್ತು ಪ್ರೌಢ ದೇವರಾಯರು ಏನಾಗಿತ್ತಂದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತಿದ್ದರು. ಸೊ ನಮ್ಮ ಗಂಗಾವತಿ ಪರಿಸರದಲ್ಲಿ ಪ್ರೌಢ ದೇವರಾಯರ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನಗಳು ತುಂಬಾ ಇದೆ. ಉದಾಹರಣೆ ಹೇಳಬೇಕಂತಂದ್ರೆ ನಮಗೆ ಇಲ್ಲಿ ಆನೆಗುಂದಿಯ ಜೈನ ಬಸದಿ, ಕನಕಗಿರಿಯ ಕನಕಾಚಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಆಮೇಲೆ ವೆಂಕಟಗಿರಿಯ ಕೆರೆಗಳು. ಇದಷ್ಟೇ ಅಲ್ಲದೆ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಾಲಯ ಅಂದ್ರೆ ನೆಲಮಟ್ಟದ ವಿರೂಪಾಕ್ಷೇಶ್ವರ ದೇವಾಲಯ ಇದರೆಲ್ಲ ನಾವು ಅಂದ್ರೆ ನಾವು ತಿಳ್ಕೊಂಡಾಗ ಏನಾಗುತ್ತಂದ್ರೆ ಖಚಿತವಾಗಿ ಈ ಒಂದು ದೇವಸ್ಥಾನವು ಸಮೇತ ಪ್ರೌಢ ದೇವರಾಯನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಏನಾಗುತ್ತೆ ನಮಗೆ ತಿಳಿದು ಬರುತ್ತದೆ. ಭಕ್ತರೇ, ಈ ಒಂದು ದೇವಾಲಯದ ನಾವು ವಾಸ್ತುಶಿಲ್ಪವನ್ನು ನೋಡೋದಾದ್ರೆ ಸಂಪೂರ್ಣವಾಗಿ ವಿಜಯನಗರ ಶೈಲಿಯಲ್ಲಿಯೇ ನಿರ್ಮಾಣವಾಗಿರತಕ್ಕಂಥ ಒಂದು ದೇವಸ್ಥಾನ. ವಿಶೇಷವಾಗಿ ಈ ಒಂದು ಪ್ರಸನ್ನ ವಿರೂಪಾಕ್ಷೇಶ್ವರ ದೇವಾಲಯಕ್ಕೆ 2 ಮುಖ್ಯ ದ್ವಾರಗಳಿದೆ. ನೀವು ಇಲ್ಲಿ ನೋಡಬಹುದು. ಇಲ್ಲಿ ಕಾಣ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇದು ಪ್ರಮುಖವಾದ ಮೊದಲನೇ ಒಂದು ಏನಾಗಿದೆ ಅಂತಂದ್ರೆ ಇದು ಮುಖ್ಯ ದ್ವಾರವಿದೆ. ನೀವು ನೋಡಬಹುದು. ಇದು ಈ ಒಂದು ನಾವು ಶೈಲಿ ನೋಡಿದ್ರೆ ಇದು ವಾಸ್ತುಶಿಲ್ಪ ಶೈಲಿ ವಿಜಯನಗರ ಕಾಲದ ಶಿಲ್ಪಕಲೆ ಅಂತ ಏನಾಗುತ್ತೆ ನಮಗೆ ತಿಳಿದು ಬರುತ್ತದೆ. ಈ ದೇವಸ್ಥಾನದ ಮುಖ್ಯ ದ್ವಾರದಿಂದ ನಾವು ಬಂದ ತಕ್ಷಣ ಒಳಗಡೆ ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ ನಮಗೆ ಈ ಎಡಭಾಗದಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಒಂದು ಉತ್ಸವ ಮಂಟಪ ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ. ನೀವು ಇಲ್ಲಿ ನೋಡಬಹುದು. ಉತ್ಸವ ಮಂಟಪ ಅಂದ್ರೆ ಒಂದು ಪಂಪ ವಿರೂಪಾಕ್ಷೇಶ್ವರ ಉತ್ಸವ ಮೂರ್ತಿಯನ್ನು ಏನ್ ಮಾಡ್ತಿದ್ರು ಅಂತಂದ್ರೆ ಇಲ್ಲಿ ಹೂವುಗಳಿಂದ ಅಲಂಕಾರ ಮಾಡಿ ಉತ್ಸವ ಮಾಡೋದ್ರ ಜೊತೆಗೆ ಏನ್ ಮಾಡ್ತಂದ್ರೆ ಇಲ್ಲಿ ಶಿವ ಪಾರ್ವತಿಯರ ಕಲ್ಯಾಣೋತ್ಸವ ಸಮೇತ ಏನಾಗ್ತಿತ್ತು ಅಂದ್ರೆ ಕಲ್ಯಾಣದ ಕಟ್ಟೆ ಅಂತ ಸಮೇತ ಏನ್ ಮಾಡೋದು ಅಂತ ನಾವು ಇದನ್ನ ಹೇಳ್ಬೋದು. ಮೂಲವಾಗಿ ನಾವು ಇದ್ರ ಪ್ರಕಾರ ನೋಡೋದ್ರೆ ಏನಂತ ನಾವು ಉತ್ಸವ ಮಂಟಪ ಅಂತ ಏನ್ ಮಾಡ್ತಾರೆ ಅಂತ ಕರೀತಾರೆ. ಸಹಜವಾಗಿ ಪುರಾತನ ದೇವಾಲಯಗಳು ಏನಾಗುತ್ತಂದ್ರೆ ನಮಗೆ ಉತ್ಸವ ಮಂಟಪಗಳು ನೋಡಲು ಸಿಗುತ್ತದೆ. ಸೊ ಈ ಒಂದು ದೇವಸ್ಥಾನವು ತುಂಗಭದ್ರಾ ನದಿಯ ಎಡಭಾಗದಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ದೇವಸ್ಥಾನವು ನಿರ್ಮಾಣವಾಗಿದೆ. ಬನ್ನಿ ನಾವೀಗ ಈ ದೇವಸ್ಥಾನದ ಇನ್ನೊಂದು ಭಾಗಕ್ಕೆ ಹೋಗೋಣ. ನೀವಿಲ್ಲಿ ನೋಡ್ಬೋದು. ಇದು 2ನೇ ಮುಖ್ಯ ದ್ವಾರ. ಬಹಳ ವಿರಳವಾಗಿ ಏನಾಗುತ್ತಂದ್ರೆ ಯಾವುದೇ ದೇವಸ್ಥಾನಕ್ಕೆ ಎರಡು ದ್ವಾರಗಳು ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ. ನೀವು ಇಲ್ಲಿ ನೋಡಬಹುದು. ಇಲ್ಲಿ ನೋಡಿದ ತಕ್ಷಣ ಈ ಒಂದು ಶಿಲ್ಪಕಲೆ ಅಂತಂದ್ರೆ ಏನಾಗಿದೆ ಅಂದ್ರೆ ಗಜದ ಮೇಲೆ 2 ಕಾಲು ಇರ್ತಕ್ಕಂಥ ಒಂದು ಶಾರ್ದೂಲ ಅಂದ್ರೆ ಗಜ ಶಾರ್ದೂಲ ಒಂದು ಶಿಲ್ಪಕಲೆ ನೋಡಿದ್ರು ನಮಗೆ ಗೊತ್ತಾಗುತ್ತೆ ಇದು ವಿಜಯನಗರ ಶಿಲ್ಪಕಲೆಯ ಒಂದು ಸೊಬಗು ಏನಾಗುತ್ತೆ ಅಂದ್ರೆ ನಮಗೆ ಈ ದೇವಸ್ಥಾನದಲ್ಲಿ ಕಾಣ್ತಾ ಇದೆ. ಅಂದ್ರೆ ಈ ದೇವಸ್ಥಾನದ ಒಳಗಡೆ ಹೋಗೋಣ. ಭಕ್ತರು, ಈಗ ನಾವು ಈ ದೇವಾಲಯದ ಹೊರಾಂಗಣವನ್ನು ಏನ್ ಮಾಡೋಣ ಅಂತಂದ್ರೆ ನಾವು ಮೊದಲಿಗೆ ನೋಡೋಣ. ಬನ್ನಿ ಈಗ ನಾವು ಈ ಒಂದು ದೇವಸ್ಥಾನದ ನಾವೀಗ ಈ ಒಂದು ಎಡಭಾಗಕ್ಕೆ ಹೋಗೋಣ.
ಇಲ್ಲಿ ನೋಡಬಹುದು, ಇಲ್ಲಿ ನಿಮಗೆ ಈ ಗೋಪುರ ನೋಡಿದ್ರೆ ನಮ್ಗೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಿದೆ. ಅಂದ್ರೆ ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಗೋಪುರ. ಈ ಗೋಪುರವು ಏನಾಗಿದೆ ಅಂತಂದ್ರೆ ಇತ್ತೀಚಿನ ಕಾಲದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಸ್ವಲ್ಪ ಶಿಥಿಲಗೊಂಡಿರ್ತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಏನಾಗ್ತದೆ ನೋಡಲು ಸಿಗ್ತಾ ಇದೆ. ಬನ್ನೀಗ ಸೊ ಒಟ್ಟು ಈ ದೇವಸ್ಥಾನದಲ್ಲಿ 2 ಪ್ರಮುಖ ಗರ್ಭಗುಡಿಗಳಿವೆ. ಒಂದು ಬಂದು ಪಂಪಾಪತಿ, ಇನ್ನೊಂದು ಬಂದು ಪಂಪಾಂಬಿಕೆ. ಅಂದ್ರೆ 2 ಗರ್ಭಗೃಹಗಳು ಇರತಕ್ಕಂತ ಈ ಒಂದು ದೇವಸ್ಥಾನ. ಈಗ ನಾವು ಇಲ್ಲಿ ನೀವು ನೋಡ್ಬೋದು, ಈಗ ಇಲ್ಲಿ ಕಾಣ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಇದು ಈ ಸಭಾ ಮಂಟಪ ಅಥವಾ ನವರಂಗದಿಂದ ಮತ್ತೊಂದು ಏನಿದೆ ಅಂತಂದ್ರೆ ನಮಗೆ ಇಲ್ಲಿ ಬಾಗಿಲು ಕಾಣ್ತಾ ಇದೆ. ಈ ಬಾಗಿಲ ಮೇಲೂ ಸಮೇತ ಏನಾಗಿದೆ ಅಂತ ನಮಗಲ್ಲಿ ಗೋಪುರ ಕಾಣ್ತಾ ಇದೆ. ಇಲ್ಲಿ ಕಾಣ್ತಕ್ಕಂಥ ಗೋಪುರ ಬಂದು ನೀವು ನೋಡಬಹುದು, ಇಲ್ಲಿ ಕಾಣ್ತಕ್ಕಂಥ ಗೋಪುರ ಬಂದು ಮುಖ್ಯ ಗರ್ಭಗುಡಿಯ ಅಂದ್ರೆ ಪಂಪಾಪತಿಯ ಗರ್ಭಗುಡಿ ಒಂದು ಗೋಪುರ. ಸಂಪೂರ್ಣವಾಗಿ ಏನಾಗಿದೆ ಅಂದ್ರೆ ಆವರಿಸಿಕೊಂಡಿರ್ತಕ್ಕಂಥ ಗೋಪುರ ನಿಮ್ಗೆ ಏನಾಗ್ತಾ ಇದೆ ಅಂದ್ರೆ ನೋಡಲು ಸಿಗುತ್ತದೆ. ನೀವು ಇಲ್ಲಿ ನೋಡಬಹುದು. ಸೊ ನಾವು ಈ ದೇವಸ್ಥಾನ ನೋಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಹಂಪಿ ನೆನಪಾಗ್ತದೆ. ಹಂಪಿಯಲ್ಲಿ ಇರ್ತಕ್ಕಂಥ ವಿಜಯನಗರ ಕಾಲದ ವಾಸ್ತುಶಿಲ್ಪ ಏನಾಗುತ್ತೆ ನಮಗೆ ನೆನಪಾಗುತ್ತದೆ. ಸೊ ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ವಿಜಯ ವಿಠಲ ದೇವಸ್ಥಾನದಲ್ಲಿ ಇಂತಹ ಒಂದು ಕಂಬಗಳು ಏನಾಗುತ್ತೆ ನಮ್ಗೆ ನೋಡಲು ಸಿಗುತ್ತದೆ. ಸೊ ಅದೇ ರೀತಿಯಾದ ಒಂದು ಏಕತಲ ಕಂಬ ನೋಡಲಿ, ಒಂದೇ ಒಂದು ಕಂಬ ಇರತಕ್ಕಂಥದ್ದು ಏನಾಗಿದೆ ಅಂತ ನಮಗೆ ಇಲ್ಲಿ ಕಾಣ್ತಾ ಇದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶಿಲ್ಪಕಲೆಯ ಮಾದರಿ ಇದು. ಸೊ ಅದೇ ರೀತಿ ನಾವು ಈ ಒಂದು ದೇವಸ್ಥಾನದ ಇನ್ನೊಂದು ಭಾಗಕ್ಕೆ ಬಂದರೆ ನೀವು ನೋಡಬಹುದು, ಇಲ್ಲಿ ಸೊ ಇಲ್ಲಿರ್ತಕ್ಕಂಥ ಗರ್ಭಗೃಹ ಬಂದು ಇದು ಮುಖ್ಯ ಗರ್ಭಗೃಹ, ಪ್ರಸನ್ನ ವಿರೂಪಾಕ್ಷೇಶ್ವರನ ಗರ್ಭಗೃಹ. ಈ ಗರ್ಭಗೃಹದ ಪಕ್ಕಕ್ಕೆ ಬಂದರೆ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಗೋಪುರ ನಮಗೆ ನೋಡಲು ಸಿಗ್ತಾ ಇದೆ. ಇದು ಬಂದು ನೀವಿಲ್ಲಿ ನೋಡ್ಬೋದು, ಇದು ಬಂದು ಪಂಪಾಂಬಿಕೆಯ ಒಂದು ಗರ್ಭಗೃಹದ ಮೇಲೆ ಇರ್ತಕ್ಕಂಥ ಒಂದು ಗೋಪುರ. ಇದು ನೋಡ್ರೆ ಶಾಲಾ ಮಾದರಿ ಇರ್ತಕ್ಕಂಥ ಗೋಪುರ. ಇದು ಆಯತಾಕಾರದಲ್ಲಿದೆ. ಕಾರಣವಾಗಿ ನಮಗೆ ಹೊಸಪೇಟೆಯಲ್ಲಿ ಅನಂತಶಯನ ದೇವಸ್ಥಾನದಲ್ಲಿ ಇಂತಹ ಒಂದು ಗೋಪುರ ಏನಾಗ್ತದೆ ನಮಗೆ ನೋಡಲು ಸಿಗ್ತಾ ಇದೆ. ಈ ಎಲ್ಲಾ ಗೋಪುರಗಳು ನಮ್ಗೆ ಏನಾಗಿದೆ ಆಯತಾಕಾರದಲ್ಲಿ ಇದ್ದರೆ, ಈ ಒಂದು ಗೋಪುರ ಏನಿದೆ ಅಂದ್ರೆ ನಮ್ಗೆ ಇದು ಆಯತಾಕಾರದಲ್ಲಿದೆ. ಬಟ್ ಒಳಗಡೆ ಇರ್ತಕ್ಕಂಥ ಗರ್ಭಗುಡಿ ಪಂಪಾಂಬಿಕೆ ಗರ್ಭಗುಡಿ ಚೌಕಾಕಾರದಲ್ಲಿದ್ದರೂ ಅದರ ಪಕ್ಕದಲ್ಲಿ ಒಂದು ರೂಮ್ ಇರೋದ್ರಿಂದ ಆ ರೂಮ್ ಸಮೇತ ಏನ್ ಮಾಡಿದ್ರೆ ಅಂದ್ರೆ ಸೇರಿಸಿಕೊಂಡು ಇಲ್ಲಿ ಗೋಪುರ ಮಾಡಿದ್ರಿಂದ ಇದು ಒಂದು ಆಯತಾಕಾರದಲ್ಲಿರ್ತಕ್ಕಂಥದ್ದು ನಮಗೆ ಗೋಚರಿಸುತ್ತದೆ. ಬನ್ನಿ ಭಕ್ತರೆ, ನಾವೀಗ ಈ ದೇವಸ್ಥಾನದ ಮುಂದುಗಡೆ ಮತ್ತೆ ಹೋಗೋಣ. ಭಕ್ತರೆ, ನಾವೀಗ ಈ ಒಂದು ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಬಹುದು, ನೀವು ಇಲ್ಲಿ ಕಾಣ್ತಕ್ಕಂಥದ್ದು ಏನಂದ್ರೆ ಧ್ವಜಸ್ತಂಭ. ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಧ್ವಜಸ್ತಂಭ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಧ್ವಜಸ್ತಂಭ. ಸೊ ಈ ಒಂದು ಧ್ವಜಸ್ತಂಭವನ್ನು ಕೊಪ್ಪಳದ ಮಾಜಿ ಸಂಸದರಾಗಿರ್ತಕ್ಕಂಥ ನಮ್ಮ ಗಂಗಾವತಿಯ ನಿವಾಸಿ ಆಗಿರ್ತಕ್ಕಂಥ ಹಾಗೂ ಹಿರಿಯ ರಾಜಕೀಯ ಮುತ್ಸದ್ದಿ ಆಗಿರ್ತಕ್ಕಂಥ HG ರಾಮುಲು ಅವರು ಈ ಒಂದು ದೇವಸ್ಥಾನಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಧ್ವಜಸ್ತಂಭದ ಕೊಡುಗೆಯನ್ನು ಮಾಡಿದ್ದಾರೆ. ಸೊ ಅವರಿಗೆ ಈ ಪಂಪ ವಿರೂಪಾಕ್ಷೇಶ್ವರ ದೇವರ ಒಂದು ಕೃಪೆ ಇರಲಂತ ಏನ್ ಮಾಡೋಣ ಅಂತಂದ್ರೆ ನಾವು ದೇವರಲ್ಲಿ ಬೇಡ್ಕೊಳ್ಳೋಣ. ಸೊ ಹೀಗೆ ನಾವು ಈ ದೇವಸ್ಥಾನದ ಅಂದ್ರೆ ಮೊದಲನೇ ದ್ವಾರ, ಎರಡನೇ ದ್ವಾರ ಆದ್ಮೇಲೆ ಸಿಗ್ತಕ್ಕಂಥದ್ದು ಏನಾಗಿದೆ ನಮಗೆ ಇಲ್ಲಿ ಧ್ವಜಸ್ತಂಭ ಆದ ತಕ್ಷಣ ನಮಗೆ ಇಲ್ಲಿ ಕಾಣ್ತಕ್ಕಂಥ ಏನಪ್ಪಾ ಅಂತಂದ್ರೆ ನಂದಿಯನ್ನು ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಹಜವಾಗಿ ಈಶ್ವರನ ದೇವಾಲಯದ ಮುಂದೆ ಏನಿರುತ್ತಂದ್ರೆ ನಂದಿ ಪ್ರತಿಷ್ಠಾಪನೆ ಇರತಕ್ಕಂಥದ್ದು ತಿಳಿದಿರತಕ್ಕಂಥದ್ದು. ನಾವು ಈ ಒಂದು ನಂದಿಯ ಮುಂಭಾಗಕ್ಕೆ ಬಂದಾಗ ನಮಗೆ ಏನ್ ಸಿಗುತ್ತಂದ್ರೆ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನದ ಮುಖಮಂಟಪ ಇಲ್ಲಿ ಸಿಗ್ತಕ್ಕಂಥದ್ದು ಮುಖಮಂಟಪ. ಈ ಮುಖಮಂಟಪ ನೋಡಿದ ಸಮೇತ ನಮಗೆ ಏನಾಗುತ್ತಂದ್ರೆ ಇಲ್ಲಿ ಹೇಗೆ ನಮಗೆ ಮುಖ್ಯ ದ್ವಾರದಲ್ಲಿ ಮತ್ತೆ ನಮ್ಗೆ ಈಗ ಎರಡನೇ ದ್ವಾರದಲ್ಲಿ ಏನಿತ್ತಲ್ಲ ಗಜ ಶಾರ್ದೂಲದ ಒಂದು ಶಿಲ್ಪಕಲೆ ಏನಾಗುತ್ತದೆ ನಮ್ಗೆ ಇಲ್ಲಿ ನೋಡಲು ಸಿಗುತ್ತದೆ. ನೋಡಬಹುದು ಇಲ್ಲಿ ಎಷ್ಟು ನೋಡಬಹುದು. ಈ ಮುಖಮಂಟಪ ಒಳಗಡೆ ಬಂದಾಗ ಏನಾಗುತ್ತಂದ್ರೆ ನಮಗೆ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಏನಾಗಿದೆ ಅಂದ್ರೆ ಸ್ತಂಭಗಳಿದೆ. ಸೊ ಈ ಸ್ತಂಭಗಳ ಸಮೇತ ಏನಾಗಿದೆ ಸಾಕಷ್ಟು ಉಬ್ಬು ಶಿಲ್ಪಗಳಿಂದ ಏನಾಗಿದೆ ಅಂತಂದ್ರೆ ಇಲ್ಲಿ ಉಬ್ಬು ಶಿಲ್ಪಗಳು ಏನಾಗ್ತದೆ ನಮಗೆ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಶಂಖ ಇದೆ, ಚಕ್ರ ಇದೆ, ಹಾಗೂ ಇತ್ಯಾದಿ ಒಂದು ದೇವರುಗಳ ಮೂರ್ತಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ನಮಗೆ ಗೋಚರಿಸ್ತದೆ. ಹೀಗೆ ನಾವು ಈ ಒಂದು ಮುಖಮಂಟಪದಿಂದ ಇನ್ನು ಮುಂದಕ್ಕೆ ಬಂದಾಗ
ಶೈವ ದ್ವಾರಪಾಲಕರು ಏನಾಗ್ತಾರೆ ನಮ್ಮ ನೋಡಲು ಸಿಗ್ತದೆ. ನೋಡ್ಬೇಕು ನೀವು, ಸಹಜವಾಗಿ ಶೈವ ದೇವಸ್ಥಾನದಲ್ಲಿ ಏನಾಯ್ತಂದ್ರೆ ಶೈವ ದ್ವಾರಪಾಲಕರು ಸಹಜವಾಗಿ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಮಂಟಪದಿಂದ ನಾವು ಏನ್ ಮಾಡ್ಬೇಕಂದ್ರೆ ಈಗ ಸಭಾ ಮಂಟಪ ಅಥವಾ ನವರಂಗಕ್ಕೆ ಹೋಗ್ಬೇಕಾದ್ರೆ ಇಲ್ಲೊಂದು ದ್ವಾರ ಕಾಣ್ತಾ ಇದೆ. ಈ ಒಂದು ದ್ವಾರದ ವಿಶೇಷತೆ ಏನಿದೆ ಅಂತಂದ್ರೆ ಇದು ಇತ್ತೀಚೆಗೆ ನಿರ್ಮಾಣ ಮಾಡಿರ್ತಕ್ಕಂಥ ದ್ವಾರ ಅಲ್ಲ, ಇದು ಪುರಾತನವಾಗಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಅದಕ್ಕಿಂತ ಮುಂಚೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದ್ವಾರ. ಭಕ್ತರು ಯಾಕೆ ನಾನು ಈ ದೇವಸ್ಥಾನಕ್ಕೆ ಬರ್ಬೇಕಂತ ನಿಮಗೆ ಹೇಳ್ತಂತಂದ್ರೆ, ನೀವು ಹಂಪಿಯಲ್ಲಿ ನೋಡಿರ್ಬೋದು ಪಂಪ ವಿರೂಪಾಕ್ಷೇಶ್ವರ ದೇವಾಲಯದ ಒಂದು ಗೋಪುರ ಒಂದು ಕಿಂಡಿಯಲ್ಲಿ ಏನ್ ಕಾಣುತ್ತೆ ನಮಗದು ಕೆಳಭಾಗದಲ್ಲಿ ಕಾಣ್ತದೆ, ಅಂದ್ರೆ ಉಲ್ಟಾ ಕಾಣ್ತಿದೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಒಂದು ಅದ್ಭುತವಾದಂತ ಒಂದು ದೇವರ ಮೂರ್ತಿ. ಮತ್ತೆ ಈ ದೇವಸ್ಥಾನದ ಪ್ರಧಾನ ದೇವರಾಗಿರ್ತಕ್ಕಂಥ ಪಂಪಾಪತಿ ಒಂದು ಮೂರ್ತಿಯ ದರ್ಶನ ಏನ್ ಮಾಡ್ತೀವಿ ಅಂದ್ರೆ ಮೊದಲಿಗೆ ನಿಮಗೆ ಒಂದು ಕಿಂಡಿಯಿಂದ ಮಾಡಿಸ್ತೇನೆ. ಈ ಒಂದು ದೇವರ ದರ್ಶನ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನೀವು ಈ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಸಲುವಾಗಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ. ಬನ್ನಿ ಭಕ್ತರೆ, ನಿಮಗೆ ಇವಾಗ ಪಂಪ ವಿರೂಪಾಕ್ಷೇಶ್ವರ ಅಥವಾ ಪ್ರಸನ್ನ ವಿರೂಪಾಕ್ಷೇಶ್ವರ ದೇವರ ಒಂದು ದರ್ಶನವನ್ನು ನಾನು ಈ ಒಂದು ಕಿಂಡಿಯಲ್ಲಿ ನಿಮಗೆ ತೋರಿಸ್ತೀನಿ. ಎಷ್ಟು ಅದ್ಭುತವಾಗಿ ಆ ಒಂದು ದೇವರು ಕಾಣ್ತಾನಂತಂದ್ರೆ ನೀವು ನೋಡ್ಬೋದು. ಬನ್ನಿ ಭಕ್ತರೆ.